ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿಯಲ್ಲಿ 76ನೇ ಗಣರಾಜ್ಯೋತ್ಸವ ಮಾನ್ವಿ ಪಟ್ಟಣ ಕ್ರೀಡಾಂಗಣದಲ್ಲಿ ಜರುಗಿದೆ. ತಾಲೂಕು ದಂಡಾಧಿಕಾರಿ ರಾಜು ಪಿರಂಗಿ ಧ್ವಜಾರೋಹಣ ನೆರವೇರಿಸಿದ್ರು. ಸಸಿಗೆ ನೀರು ಹಾಕುವ ಮುಖಾಂತರ ಶಾಸಕರು ಹಂಪಯ್ಯ ನಾಯಕ ಉದ್ಘಾಟಿಸಿ ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಮಾರ್ಗದರ್ಶಕರು. ಎಲ್ಲ ಜಾತಿ ಜನಾಂಗದವರನ್ನ ಒಗ್ಗೂಡಿಸಿ ನಾವೆಲ್ಲರೂ ಒಂದೇ ಎಂದು ನಮಗೆ ಈ ಅಧಿಕಾರ ಸಿಕ್ಕಿದೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆಯಾಗುತ್ತೆ. ಪ್ರತಿಯೊಬ್ಬರು ಅವರನ್ನ ಗೌರವಿಸಿ ಪೂಜಿಸಬೇಕು ಅಂತ ಶಾಸಕರು ಹೇಳಿದರು. ಮಕ್ಕಳ ಶಾಲೆಯ ಮಕ್ಕಳ ಪದವಂತರ ಮತ್ತು ವಿವಿಧ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಿ ಇವತ್ತು ನಾನು ಈ ಒಂದು 76ನೇ ಶುಭಾಶಯಗಳು ಎಲ್ಲರಿಗೂ ಹೇಳ್ತಾ ಈ ಒಂದು 76ನೇ ಗಣರಾಜ್ಯೋತ್ಸವ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಏನು 1950 ಜನವರಿ 26ನೇ ತಾರೀಕು ಬೇಕಾಗಿ ಬಿಡುಗಡೆ ಮಾಡಿದಂಥ ಸಂವಿಧಾನ ಸರಿ ಇವತ್ತು ನಾವೆಲ್ಲರೂ ಊಟ ಮಾಡ್ತಕ್ಕಂಥದ್ದು ಆಗಿದೆ ಅಂತಕ್ಕಂಥ ಮಾತುಗಳು ಈ ಸಂದರ್ಭದಲ್ಲಿ ಹಾಕಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಮ್ಮ ಭಾರತ ದೇಶದಲ್ಲಿ ಎಲ್ಲ ಜಾತಿ ಜನಾಂಗ ಜನರನ್ನು ಒಗ್ಗೂಡಿಸಿ ಒಂದೇ ದಾರಿಯಲ್ಲಿ ಒಯ್ಯತಕ್ಕಂಥ ಸಂವಿಧಾನ ರಚನೆ ಮಾಡಿರಲ್ಲ, ಆ ಇದರಲ್ಲಿ ನೀವೆಲ್ಲರೂ ಇವತ್ತು ಸುಖವಾಗಿ ಬಾಳ್ತಕ್ಕಂಥ ಕೆಲಸ ಕೂಡ ಆಗಿದೆ. ಇದು ಬಹಳ ಎಷ್ಟು ಇದರ ಬಗ್ಗೆ ಹೇಳಿದ್ರು ಕಮ್ಮಿ ಇರತಕ್ಕಂಥ ಮಾತುಗಳೇ ಈ ಸಂದರ್ಭದಲ್ಲಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂವಿಧಾನ ರಚನೆ ಮಾಡದಿದ್ದಾಗ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು ಅಂತಕ್ಕಂಥದ್ದು ಕೂಡ ನಾವು ನೀವೆಲ್ಲರೂ ಅವಲೋಕಿಸಿಕೊಳ್ಬೇಕು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಸಂವಿಧಾನ ರಚನೆ ಮಾಡಿ ಪ್ರತಿಯೊಂದು ಇದಕ್ಕೂ ಇವತ್ತು ಭಾರತದಲ್ಲಿ ಸ್ವತಂತ್ರವಾಗಿ ಇರತಕ್ಕಂಥ ಒಂದು ದಾರಿಯನ್ನು ತೋರಿಸ್ಕೊಟ್ಟಿಲ್ಲ. ಆ ದಾರಿಯಲ್ಲಿ ನಡೆದಾಗ ಮಾತ್ರ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದಂತಕ್ಕಂಥ ಮಹತ್ವ ಈ ಸಂದರ್ಭದಲ್ಲಿ. ವಿವಿಧ ಶಾಲಾ ಮಕ್ಕಳಿಂದ ಆಕರ್ಷಕ ಪಥ ಸಂಚಲನ ಮತ್ತು ಕವಾಯತು, ದೇಶಭಕ್ತಿ ಗೀತೆ ಮತ್ತು ವಿವಿಧ ನಾಟಕ ನೃತ್ಯ ಕಾರ್ಯಕ್ರಮಗಳು ನಡೆದಿದ್ದಾವೆ. ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು, ಪೊಲೀಸ್ ಇಲಾಖೆ, ಅಗ್ನಿಶಾಮಕ ಇಲಾಖೆ, ಅರಣ್ಯ ಇಲಾಖೆ, ಅಬಕಾರಿ ಇಲಾಖೆ ಭಾಗಿಯಾಗಿದ್ದರು. ವಿವಿಧ ಇಲಾಖೆ ಅಧಿಕಾರಿಗಳಿಗೆ ಮತ್ತು ವಿವಿಧ ಸಂಘಟನೆ ಮುಖಂಡರಿಗೆ ಸನ್ಮಾನಿಸಲಾಗಿದೆ. ಈ ಸಂದರ್ಭದಲ್ಲಿ ತಾಲೂಕಿನ ತಾಲೂಕು ಮಟ್ಟದ ಅಧಿಕಾರಿಗಳು, ವಿವಿಧ ಸಂಘಟನೆ ಅಧ್ಯಕ್ಷರು, ಪದಾಧಿಕಾರಿಗಳು, ಪುರಸಭೆ ಸದಸ್ಯರು, ವಿವಿಧ ಸಂಘಟನೆ ಮಹಿಳಾ ಅಧ್ಯಕ್ಷರು, ಮಹಿಳೆಯರು, ಶಿಕ್ಷಕರು, ಶಿಕ್ಷಕಿಯರು, ಮುದ್ದು ಮಕ್ಕಳು, ಪೋಷಕರು ಭಾಗಿಯಾಗಿದ್ದರು. ಸೈಯದ್ ಖಾದರ್ ಭಾಷಾ, ಟಿವಿ 20 ಕನ್ನಡ ನ್ಯೂಸ್, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.